எங்கள் வாழ்வில் ஆனந்தம் தந்தவர் டாக்டர் அம்பேத்கர். எங்கள் வாழ்வின் மறுமலர்ச்சி காரணம் டாக்டர் அம்பேத்கர். தொடாத தூரம் இருந்தோமே, இன்று வானம் தொட்டு நின்றோமே. தீண்டாமை வலையில் சிக்குண்டோம், இன்று தன்மானம் காத்து நிற்கின்றோம். எங்கள் வாழ்வில் ஆனந்தம் தந்தவர் டாக்டர் அம்பேத்கர். எங்கள் வாழ்வின் மறுமலர்ச்சி காரணம் டாக்டர் அம்பேத்கர். வேதம் சொல்லக்கூடாது, கோவிலில் அனுமதி கிடையாது. இன்று கருவறையுள்ளே செல்கின்றோம், பூஜை நாங்கள் செய்கின்றோம். எங்கள் வாழ்வில் ஆனந்தம் தந்தவர் டாக்டர் அம்பேத்கர். எங்கள் வாழ்வின் மறுமலர்ச்சி காரணம் டாக்டர் அம்பேத்கர். தனித்தனி இருக்கை, தனித்தனி குவளை, தாழ்ந்தவர் என்று ஒதுக்கப்பட்டோ. இன்றோ சமத்துவம் கிடைத்தது, சரியாசனம் கிடைத்தது. தனித்துவமாகி நிற்கின்றோம். எங்கள் வாழ்வில் ஆனந்தம் ಇಲ್ಲಿ ಬಂದು ನೋಡಿದ್ಮೇಲೆ ತುಂಬಾನೇ ಖುಷಿ ಆಯ್ತು. அம்பேத்கர். எங்கள் ಮಕ್ಕಳು ತುಂಬಾನೇ ಜನ ಇದ್ದಾರೆ. ನಾನು ಎಲ್ಲ ಕಡೆ ಓದಲೆಲ್ಲ ಹೇಳ್ತಾ ಇರ್ತೀನಿ, ಶಿಕ್ಷಣ ಅನ್ನೋದು ಒಬ್ಬ ವ್ಯಕ್ತಿಗೆ ತುಂಬಾನೇ ಮುಖ್ಯ. ಆ ಶಿಕ್ಷಣ ಇಲ್ಲ ಅಂತ ಅಂದಿದ್ರೆ ಇವತ್ತು ನಾವು ಇಂಥ ಮಹಾನ್ ವ್ಯಕ್ತಿನ ನೋಡಕ್ಕೆ ಆಗ್ತಾ ಇದ್ದಿಲ್ಲ. ಆ ಶಿಕ್ಷಣನ ಪಡ್ಕೊಂಡಿರೋದಕ್ಕೆ ಇವತ್ತು ನಾವು ಬರೀ ಭಾರತ ರತ್ನ ಕೊಟ್ಟು ಭಾರತಕ್ಕೆ ಮಾತ್ರ ನಾವು ಸೀಮಿತ ಮಾಡಿಲ್ಲ. ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ರನ್ನ ವಿಶ್ವದ ಎಲ್ಲಾ ರಾಷ್ಟ್ರಗಳಲ್ಲೂ ಸಹಿತ ಅವರ ಭಾವಚಿತ್ರನ ಇಟ್ಟು ಅವರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಿ ಅವರ ಹೆಸರಿನಲ್ಲಿ ಗ್ರಂಥಾಲಯಗಳನ್ನ ಕಟ್ಟಿ ಅವರ ಹೆಸರಿನಲ್ಲಿ ಸಮಾನತೆಯ ಸಂಕೇತವಾಗಿ ವಿವಿಧ ಕಾರ್ಯಕ್ರಮಗಳನ್ನ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶನ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲೂ ಸಹಿತ ಅವರ ಜನ್ಮ ದಿನೋತ್ಸವವನ್ನ ಆಚರಣೆ ಮಾಡ್ತಿದ್ದಾರೆ. ಹಾಗಾಗಿ ಅವರು ಬರೀ ಭಾರತ ರತ್ನ ಅಲ್ಲ, ವಿಶ್ವರತ್ನ, ವಿಶ್ವಚೇತನ, ಮಹಾನ್ ಮಾನವತಾವಾದಿ, ಭಗವಾನ್ ಬುದ್ಧರ ಅನುಯಾಯಿ. ಅವರ ಜೀವನ ಒಂದು ಚರಿತ್ರೆ, ಅವರ ಜೀವನ ಒಂದು ಇತಿಹಾಸ. ಅವರು ಬಡವರ, ದೀನ ದಲಿತರ ಸೂರ್ಯ. ನಾವೇನಿವತ್ತು ನೆಮ್ಮದಿಯಾಗಿ ಸಮಾಜದಲ್ಲಿ ಉಸಿರಾಡ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ, ವಿದ್ಯೆ ತಗೊಳ್ತಿದ್ದೀವಿ, ಏನು ಮಹಿಳೆಯರು ಎಲ್ರೂ ಪುರುಷರಿಗೆ ಸಮಾನವಾಗಿ ಮತದಾನ ಮಾಡ್ತಿದ್ದೀರಿ, ಅಂದ್ರೆ ವೋಟ್ ಹಾಕ್ತಿದ್ದೀರಿ ಎಲೆಕ್ಷನ್ಸ್ ಬಂದಾಗ, ಮತ್ತೆ ಏನು ಕೆಲಸ ಕಾರ್ಯಗಳಲ್ಲಿ ಸಮಾನ ವೇತನ ಆಗಿರ್ಬೋದು, ಜೊತೆಗೆ ಸಮಾನ ಸಂಬಳ ಆಗಿರ್ಬೋದು, ಪ್ರತಿಯೊಂದನ್ನು ತಗೊಳ್ತಾ ಇದ್ದೀರಿ. ಇದೆಲ್ಲ ಅವರ ಹೋರಾಟದ ಫಲ. ಇವತ್ತು ನಾವು ಸುಖವಾಗಿದ್ದೇವೆ. ಆದರೂ ಸಹಿತ ಕೆಲವೊಂದು ಕಡೆ ಈ ಜಾತೀಯತೆ, ಅಸ್ಪೃಶ್ಯತೆ ಅನ್ನೋದು ಕೆಲವೊಂದು ಕಡೆ ಇರುತ್ತೆ. ದಯವಿಟ್ಟು ಯಾರೂ ಜಾತೀಯತೆನ ಪೋಷಿಸಬಾರದು, ಬೆಳೆಸಬಾರದು. ಅದು ಸಮಾಜಕ್ಕೆ ಒಂದು ಪಿಡುಗು. ನಾವೆಲ್ಲರೂ ಮನುಷ್ಯರೇ, ಎಲ್ರ ಮೈಯಲ್ಲೂ ರಕ್ತನೇ ಇರೋದು. ನಾವೆಲ್ಲ ಮನುಷ್ಯರೇ,
ಇನ್ನೊಬ್ಬ ಮನುಷ್ಯರನ್ನ ಸಮಾನವಾಗಿ ನೋಡಬೇಕು. ನಾವೆಲ್ಲರೂ ಮನುಷ್ಯರೇ, ಇನ್ನೊಬ್ಬರಿಗೆ ಸಮಾನವಾದ ಅವಕಾಶಗಳನ್ನ ಮಾಡಿಕೊಡ್ಬೇಕು. ನಾವೇನ್ ಮಾಡ್ತಿದ್ದೀವಿ ಇವತ್ತಿನ ದಿನ? ಎಲ್ಲ ಒಂದ್ ಕಡೆ ಕುವೆಂಪುರವರು, ಕನ್ನಡದ ಪ್ರಮುಖ ಕವಿಗಳು, ಕುವೆಂಪು ಹೇಳ್ತಾರೆ, ಒಂದು ಮಗು ಹುಟ್ಟಬೇಕಾದ್ರೆ ವಿಶ್ವ ಮಾನವನಾಗಿ ಹುಟ್ಟತಾನಂತೆ. ವಿಶ್ವ ಮಾನವ ಅಂತಂದ್ರೆ ಇಡೀ ಜಗತ್ತಿಗೆ ಸೇರಿದಂತ ಮಾನವ. ನಾನು ತನ್ನದು ಅನ್ನೋದು ಇರಲ್ಲ, ಇಡೀ ಜಗತ್ತೇ ನಂದು ಅನ್ನೋ ತರ ವಿಶ್ವ ಮಾನವನಾಗಿ ಹುಟ್ಟತಾನೆ. ಬೆಳೀತಾ ಬೆಳೀತಾ ನಾನು, ನನ್ನ ಮನೆ, ನನ್ನ ತಂದೆ ತಾಯಿ, ನನ್ನ ಕುಟುಂಬ, ನನ್ನ ಜನಾಂಗ, ನನ್ನ ವರ್ಗ, ನನ್ನ ಧರ್ಮ ಅಂತೇಳಿ ಸಂಕುಚಿತ ಮನೋಭಾವನೆಯನ್ನ ಇಟ್ಕೊಂಡು ಸಂಕುಚಿತ ಮಾನವನಾಗ್ತಾ ಇದ್ದಾನೆ ಅಂತ. ದಯವಿಟ್ಟು ಆ ರೀತಿ ಯಾರು ಆಗ್ಬಾರ್ದು. ವಿಶ್ವ ಮಾನವರಾಗಬೇಕು, ವಿಶ್ವ ಚೇತನರಾಗಬೇಕು. ನಮ್ಮ ಬದುಕು ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡುವಂತಿರಬೇಕು. ಜೊತೆಗೆ ಇಂಥ ಮಹಾನ್ ವ್ಯಕ್ತಿಗಳ ಜೀವನದ ಆದರ್ಶಗಳನ್ನ ನಮ್ಮ ಪ್ರತಿದಿನದ ಕೆಲಸ ಕಾರ್ಯಗಳಲ್ಲಿ ಅಳವಡಿಸ್ಕೊಳ್ಬೇಕು. ಜೊತೆಗೆ ನೀವು ಮಾಡುವಂತ ಕೆಲಸನ ಪ್ರಾಮಾಣಿಕವಾಗಿ ಮಾಡಬೇಕು. ನಿಮ್ಮ ಕೈಯಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡಕ್ಕಾಗದಿದ್ರೂ ತೊಂದರೆ ಇಲ್ಲ, ಇನ್ನೊಬ್ಬರಿಗೆ ತೊಂದರೆ ಅಂತೂ ಮಾಡಬಾರ್ದು, ಇನ್ನೊಬ್ಬರಿಗೆ ಕೆಟ್ಟದಂತೂ ಬಯಸಬಾರ್ದು. ಜೀವನ ಇರೋದು ಒಂದೇ, ಎರಡೆರಡು ಜೀವನ ಇಲ್ಲ. ಹಾಗಾಗಿ ನಾವು ಬದುಕುವಂತ ಜೀವನ ತುಂಬಾ ಅರ್ಥಪೂರ್ಣವಾಗಿರ್ಬೇಕು. ಜೊತೆಗೆ ನೀವೇನ್ ಕಷ್ಟಪಡ್ತೀರಿ, ಬೆಳಿಗ್ಗೆ ಆದ್ರೆ ಸಾಕು, ಬೆಮ್ಮಲ್ ನಗರ್ ಆಗಿರ್ಬೋದು, ಕೋರ್ಮಂಡಲ್ ಇರ್ಬೋದು, ಇರ್ಗಾಮ್ ಇರ್ಬೋದು, ಚಾಂಪಿಯನ್ ರಿಪ್ಸ್ ಇರ್ಬೋದು, ಮಾರಿಕ್ಪಮ್ ಇರ್ಬೋದು, ಎಲ್ಲ ಕಡೆನೂ ರೈಲ್ವೆ ಸ್ಟೇಷನ್ಸ್ ಇದ್ದಾವೆ. ಇಲ್ಲಿ ತುಂಬಾನೇ ಬಡವರಿದ್ದಾರೆ, ತುಂಬಾನೇ ಕಷ್ಟದಲ್ಲಿರೋರಿದ್ದಾರೆ. ಅವ್ರಿಗೆಲ್ರಿಗೂ ಇಲ್ಲಿನ ರೈಲ್ವೆ ವ್ಯವಸ್ಥೆಯಿಂದ ಟ್ರೈನ್ ವ್ಯವಸ್ಥೆ ಇದೆ. ಪಾಪ ಪ್ರತಿನಿತ್ಯ ಬೆಳಿಗ್ಗೆ 3:30 ಟ್ರೈನ್ ಸ್ಟಾರ್ಟ್ ಆಗುತ್ತೆ, ರಾತ್ರಿ 9:30 ಗಂಟೆ ತನಕ. ನಾವು ಪ್ರತಿದಿನ ಕರ್ತವ್ಯದ ಸಮಯದಲ್ಲಿ ನೋಡ್ತಾ ಇರ್ತೇವೆ, ತುಂಬಾನೇ ಕಷ್ಟಪಟ್ಟು ಇಲ್ಲಿಂದ ಓಡೋಗಿ ಟ್ರೈನ್ ಇಟ್ಕೊಂಡು ಕೆಲಸ ಕಾರ್ಯ ಮಾಡಿಕೊಂಡು ಅಲ್ಲಿಂದ ಬಂದು ತಮ್ಮ ಜೀವನನ ಸಾಗಿಸ್ತಾ ಇರ್ತಾರೆ. ನಿಮ್ಮ ಕಷ್ಟ ನಿಮಗೆ ಕೊನೆ ಆಗ್ಬೇಕು. ನಿಮ್ಮ ಕಷ್ಟ ನಿಮಗೆ ಕೊನೆ ಆಗ್ಬೇಕು ಅಂತಂದ್ರೆ ನೀವು ವಿದ್ಯೆನ ದಾರೆ ಎರಿಬೇಕು. ಯಾರಿಗೆ? ನಿಮ್ಮ ಮಕ್ಕಳಿಗೆ ವಿದ್ಯೆನ ದಾರೆ ಎರಿಬೇಕು. ನೀವು ಓದಿರ್ತೀರಿ, ಕೆಲವರು ಅನಿವಾರ್ಯ ಕಾರಣಗಳಿಂದ ಗೌರ್ಮೆಂಟ್ ಜಾಬ್ ಸಿಕ್ಕಿರೋದಿಲ್ಲ, ಪ್ರೈವೇಟ್ ಜಾಬ್ ಏನೋ ಮಾಡ್ಕೊಂಡು ಬದುಕ್ತಿರ್ತೀರಿ. ಆದ್ರೆ ನಿಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಎಲ್ಲರೂ ಸರ್ಕಾರಿ ಅಧಿಕಾರಿಗಳಾಗಬೇಕು. ಅಧಿಕಾರಿಗಳಾಗಬೇಕು ಅಂತಂದ್ರೆ ಮೊದಲು ವಿದ್ಯೆ ಬೇಕು. ಈಗ ನೀವೇನ್ ನೋಡ್ತಿದ್ರಿ, ನಾನು ಇಟ್ಕೊಂಡ್ರೆ ಗನ್ನು, ಇದು ಪವರ್ಫುಲ್ ವೆಪನ್ ಅಲ್ಲ. ಎಜುಕೇಶನ್ ಮಾತ್ರನೇ ತುಂಬಾ ಪವರ್ಫುಲ್ ವೆಪನ್. ಎಜುಕೇಶನ್ ಇಂದ ಮಾತ್ರನೇ ಬದಲಾವಣೆ ಸಾಧ್ಯ. ಎಜುಕೇಶನ್ ಇಂದ ಮಾತ್ರನೇ ನಮ್ಮ ಜೀವನ ಒಳ್ಳೆ ರೀತಿ ಸಾಗಿಸ್ಬೋದು. ಎಜುಕೇಶನ್ ಇಂದ ಮಾತ್ರನೇ 4 ಜನ ನಿಮ್ಮನ್ನ ಸೊಸೈಟಿಯಲ್ಲಿ ಗುರುತಿಸ್ತಾರೆ. ಎಜುಕೇಶನ್ ಇದ್ರೆ ಮಾತ್ರನೇ 4 ಜನ ಸೊಸೈಟಿಯಲ್ಲಿ ನಿಮಗೆ ಗೌರವ ಕೊಡ್ತಾರೆ. ಎಜುಕೇಶನ್ ಇಲ್ಲ ಅಂತಂದ್ರೆ ನೀವೆಷ್ಟು ಕೋಟಿ ಓನರ್ ಆದ್ರೂ ಸಹಿತ ನಿಮಗೆ ಬೆಲೆ ಇರೋದಿಲ್ಲ. ಒಂದ್ ವೇಳೆ ತಂದೆ ತಾಯಿ ಆಸ್ತಿ ಅಂತಸ್ತನ್ನ ಮಾಡಿಟ್ಟಿದ್ರೆ ಆ ಆಸ್ತಿ ಅಂತಸ್ತನ್ನ ಕಾಪಾಡ್ಕೊಳಕ್ಕಾದ್ರೂ ನಿಮಗೆ ಎಜುಕೇಶನ್ ಬೇಕು. ಇಲ್ದಿದ್ರೆ ಏನ್ ಮಾಡ್ತಾರೆ, ಕೆಲವೊಬ್ರು ಆ ಆಸ್ತಿ ಅಂತಸ್ತು ಕೂಡ ಲಪ್ಟಾಯಿಸುವಂತವ್ರು ಇರ್ತಾರೆ. ಅದಕ್ಕೆ ಹೇಳೋದು, ಈಗಾಗಲೇ ನಿಮ್ಮ ಮನೆಗಳಲ್ಲಿ ಅಧಿಕಾರಿಗಳಾಗಿ ಈ ಚಿಕ್ಕ ಮಕ್ಕಳು ಎಲ್ಲರೂ ಅಧಿಕಾರಿಗಳಾಗಿ ಹುಟ್ಟಿದ್ದಾರೆ. ಅವ್ರು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳಾಗಬೇಕು ಅಂತಂದ್ರೆ ಪೇರೆಂಟ್ಸ್ ಕರ್ತವ್ಯನೇ ತುಂಬಾನೇ ಇದೆ. ನಾನು ಸ್ಕೂಲ್ಗೆ ಹೋಗಲ್ಲ ಮಮ್ಮಿ ಅಂದ ತಕ್ಷಣ ಆಯ್ತು ಬಿಡಪ್ಪ ನೀನು ನನ್ನ ಜೊತೆ ಕೆಲ್ಸಕ್ಕೆ ಬಂತೀನಿ, ದಯವಿಟ್ಟು ಕರ್ಕೊಂಡು ಹೋಗ್ಬೇಡಿ. ನಿಮ್ಗೆ ಬಂದಿರೋ ಕಷ್ಟ ಮಕ್ಕಳಿಗೆ ಬರಬಾರ್ದು. ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ರು ಬರೆದಿರುವಂತ ಸಂವಿಧಾನ ಏನಿದೆ ಅದು ನಿಮ್ಮೆಲ್ಲರಿಗೆ ಪವಿತ್ರವಾದ ಗ್ರಂಥ. ಏನ್ ಸಂವಿಧಾನ ಬರೆದಿದ್ದಾರೆ ಅದರ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ. ಅದರ ಅಡಿಯಲ್ಲಿ ನಮ್ಗೆಲ್ರಿಗೂ ಸಮಾನತೆ ಸಿಗ್ತಿದೆ. ಅದರ ಅಡಿಯಲ್ಲಿ ನಾವು ನಮ್ಮ ಹಕ್ಕುಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಅದರ ಅಡಿಯಲ್ಲಿ ನಾವು ಸಮಾಜದಲ್ಲಿ ಉಸಿರಾಡ್ತಾ ಇದ್ದೀವಿ, ಸಮಾಜದಲ್ಲಿ ಬದುಕಿದ್ದೇವೆ. ಹಾಗಾಗಿ ಆ ಸಂವಿಧಾನದ ಮಹತ್ವನ ನಿಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು. ಜೊತೆಗೆ ಅಂತ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯ ಪುಸ್ತಕಗಳನ್ನ ನಿಮ್ಮ ಮಕ್ಕಳಿಗೆ ಓದೋದಕ್ಕೆ ಕೊಡಬೇಕೇ ಹೊರತು ಮೊಬೈಲ್ ಫೋನ್ ಅಲ್ಲ.
ಮೊಬೈಲ್ ಫೋನ್ ಕೊಡೋ ಬದಲು ಇಂಥ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯ ಒಂದು ಬುಕ್ನ ನಿಮ್ಮ ಮಕ್ಕಳ ಕೈಗೆ ಕೊಟ್ಟಾಗ ಅವ್ರ ಜೀವನದಲ್ಲಿ ಸೊಸೈಟಿಯಲ್ಲಿ ಸಮಾನತೆಯನ್ನ ತರೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ, ಜೊತೆಗೆ ಅವರ ಜೀವನನ ಮುಡುಪಾಗಿಟ್ಟು ಅವರ ಜೀವನವನ್ನೇ ಮುಡುಪಾಗಿಟ್ಟು ಅವ್ರು ತುಂಬಾನೇ ಕಷ್ಟಪಟ್ಟು ಇವತ್ತು ಎಲ್ಲಾ ವರ್ಗದ ಬರೀ ಅವರು ಒಂದು ಧರ್ಮ ಒಂದು ಜಾತಿಗೆ ಮಾತ್ರ ಸೀಮಿತವಾದಂತಹ ವ್ಯಕ್ತಿ ಅಲ್ಲ. ಮೊದಲನೇದಾಗಿ ಅದೆಲ್ಲ ನಾವು ತಿಳ್ಕೋಬೇಕು. ಅವರು ಎಲ್ಲಾ ಧರ್ಮದ, ಎಲ್ಲಾ ಜನಾಂಗದ, ಎಲ್ಲಾ ವರ್ಗದ ಜನರಿಗೂ ಸಹಿತ ಅನುಕೂಲನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನ ಭಾರತ ರತ್ನ, ವಿಶ್ವರತ್ನ ಅಂತ ಹೇಳಿ ಕರಿತೀವಿ. ಅವರ ಜೀವನ ನಾನು ಹೇಳ್ದಂಗೆ ಹುಟ್ಟು ದರಿದ್ರ ಇರ್ಬೋದು, ನಮ್ಮ ಸಾವು ಚರಿತ್ರೆ ಆಗ್ಬೇಕು ಅಂತಂದ್ರೆ ನಾವು ಜೀವನದಲ್ಲಿ ಏನಾದ್ರೂ ಸಾಧಿಸಲೇಬೇಕು ಅಂತಂದ್ರೆ ಮೊದಲಿಗೆ ನಮ್ಗೆ ವಿದ್ಯೆ ಬೇಕೇ ಬೇಕು. ವಿದ್ಯೆ ಇಲ್ಲ ಅಂತಂದ್ರೆ ಏನಿದ್ರು ವೇಸ್ಟ್. ಹಾಗಾಗಿ ಜೀವನದಲ್ಲಿ ನಾವು ಬಡವರಾಗಿ ಹುಟ್ಟಿದೀವಿ, ಬಡವನಾಗಿ ಸಾಯ್ತೀನಿ ಅಂತಂದ್ರೆ ಅದು ನನ್ನ ತಪ್ಪು. ಬಡವರಾಗಿ ಸಾಯೋದಕ್ಕೆ ಯಾರೂ ರೆಡಿ ಇರಬಾರ್ದು, ರೆಡಿ ಇರ್ಲು ಕೂಡುದು. ಹಾಗಾಗಿ ನಮ್ಮ ಬಡತನ, ನಮ್ಮ ದರಿದ್ರ, ನಮ್ಮ ಕಷ್ಟ ಇವೆಲ್ಲ ನಮಗೆ ಕೊನೆ ಆಗ್ಬೇಕು ಹೊರತು ನಮ್ಮ ಮಕ್ಕಳಿಗೆ ನೆಕ್ಸ್ಟ್ ನಾವು ಅದನ್ನ ಕೊಡಬಾರ್ದು. ದಯವಿಟ್ಟು ಇಲ್ಲಿ ಬಂದಿರುವಂತ ಎಲ್ಲ ಹಿರಿಯರಿಗೆ, ತಂದೆ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ನಾನು ಹೇಳೋದೊಂದೇ, ನಮ್ಮ ತಂದೆ ತಾಯಿ ನಮ್ಮನ್ನ ಓದಿಸಿರೋದಕ್ಕೆ ನಾವು ಇವತ್ತು ಅಧಿಕಾರಿಯಾಗಿ ಇಲ್ಲಿ ತನಕ ಬಂದಿದ್ದೀವಿ. ನಿಮ್ಗೊಂದು 4 ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲ ಅಂತಂದಿದ್ರೆ ನಾನ್ಯಾರೋ ನೀವ್ಯಾರೋ. ಹಾಗಾಗಿ ಪ್ರತಿಯೊಬ್ಬ ತಂದೆ ತಾಯಿ ಜವಾಬ್ದಾರಿ ತುಂಬಾನೇ ಇದೆ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡಿಸಿ. ಅದಕ್ಕಿಂತಲೂ ದೊಡ್ಡ ಆಸ್ತಿ ಇನ್ನೊಂದಿಲ್ಲ. ನೀವೇನ್ ಕಷ್ಟದಲ್ಲಿ ಇರ್ತೀರಾ, ನೀವು ಒಳ್ಳೆ ಎಜುಕೇಶನ್ ಕೊಟ್ಟಾಗ ಒಳ್ಳೆ ಆಫೀಸರ್ ಆಗಿ ಬಂದು ನೀವು ಬಯಸದೇ ಇರುವಷ್ಟು ಆಸ್ತಿ ಅಂತಸ್ತ ನಿಮ್ಮ ಕಾಲಡಿಯಲ್ಲಿ ತಂದು ನಿಲ್ಲಿಸ್ತಾರೆ. ಆದ್ರೆ ನೀವು ಮಕ್ಕಳಿಗೋಸ್ಕರ ಆಸ್ತಿ ಅಂತಸ್ತ ಮಾಡಕ್ ಹೋಗ್ಬೇಡಿ. ಅವ್ರಿಗೆ ಒಳ್ಳೆ ವಿದ್ಯೆನ ದಾರಿ ಎರೀರಿ, ಅದೇ ನೀವು ಕೊಡೋ ಒಳ್ಳೆ ಆಸ್ತಿ ಅವ್ರಿಗೆ. ಈಗಾಗಲೇ ತುಂಬಾ ಲೇಟ್ ಆಗಿದೆ. ಮಕ್ಕಳು ತುಂಬಾನೇ ಖುಷಿಯಾಗಿದ್ದಾರೆ. ಅವ್ರಿಗೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದದ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ರಾಜ್ಯ ಸಂಚಾಲಕರು, ಎಲ್ಲ ಪದಾಧಿಕಾರಿಗಳು ಸಹಿತ ಇಂತಹ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನ ಇನ್ನೂ ಜಾಸ್ತಿ ಮಾಡಿ ಈ ರೀತಿ ಮಹಾನುಭಾವರ ಜೀವನ ಚರಿತ್ರೆನ, ಆತ್ಮಚರಿತ್ರೆಗಳನ್ನ, ಅವರ ಪಟ್ಟಿರುವ ಕಷ್ಟಗಳ ಒಂದು ಸಣ್ಣ ಸಣ್ಣ ತುಣುಕುಗಳನ್ನ ನಿಮ್ಮ ಮುಂದೆ ಇಟ್ಟು ಅವ್ರನ್ನ ಆದರ್ಶವಾಗಿ ನೀವೆಲ್ಲ ಅಳವಡಿಸ್ಕೊಂಡು ಮುಂದಿನ ಜೀವನದಲ್ಲಿ ಎಲ್ಲರೂ ಸಮಾನತೆಯಿಂದ ಅಂತೇಳಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಹೇಳ್ತಾ ನನ್ನ ಮಾತನ್ನ முகிஸ்தா இது. இந்த நாட்டில் பிரதமரை விட பெரிய அதிகாரம் உள்ள ஒரு பதவி ஜனாதிபதி பதவி. ಇಲ್ಲಿ ನೆರೆದಿರುವ ಎಲ್ಲ ಸಾರ್ವಜನಿಕ ಬಂಧುಗಳೇ, ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ರಾಜ್ಯ ಸಂಚಾಲಕರೇ, ಖಜಾಂಚಿ ಹಾಗೂ ಇನ್ನಿತರ ಪದಾಧಿಕಾರಿಗಳೇ, ಎಲ್ಲ ದಲಿತ ಪರ ಸಂಘಟನೆಗಳ ಹೋರಾಟಗಾರರು, ಪುಟಾಣಿ ಮಕ್ಕಳೇ, ಮಹಿಳೆಯರೇ, ನಿಮಗೆಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಕ್ಷಮೆ ಇರಲಿ, ಬೇರೆ ಕಡೆ ಒಂದು ಸ್ವಲ್ಪ ಅನಿವಾರ್ಯ ಕಾರ್ಯಗಳಿಂದ ಬರೋದು ಲೇಟ್ ಆಯಿತು. ಇಲ್ಲಿ ಬಂದು ನೋಡಿದ್ಮೇಲೆ ತುಂಬಾನೇ ಖುಷಿ ಆಯಿತು. ಚಿಕ್ಕ ಮಕ್ಕಳು ತುಂಬಾನೇ ಜನ ಇದ್ದಾರೆ. ನಾನು ಎಲ್ಲ ಕಡೆ ಓದಲೆಲ್ಲ ಹೇಳ್ತಾ ಇರ್ತೀನಿ, ಶಿಕ್ಷಣ ಅನ್ನೋದು ಒಬ್ಬ ವ್ಯಕ್ತಿಗೆ ತುಂಬಾನೇ ಮುಖ್ಯ. ಆ ಶಿಕ್ಷಣ ಇಲ್ಲ ಅಂತ ಅಂದಿದ್ರೆ ಇವತ್ತು ನಾವು ಇಂಥ ಮಹಾನ್ ವ್ಯಕ್ತಿನ ನೋಡಕ್ಕೆ ಆಗ್ತಾ ಇದ್ದಿಲ್ಲ.
ಆ ಶಿಕ್ಷಣನ ಪಡ್ಕೊಂಡಿರೋದಕ್ಕೆ ಇವತ್ತು ನಾವು ಬರೀ ಭಾರತ ರತ್ನ ಕೊಟ್ಟು ಭಾರತಕ್ಕೆ ಮಾತ್ರ ನಾವು ಸೀಮಿತ ಮಾಡಿಲ್ಲ. ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ರನ್ನ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲೂ ಸಹಿತ ಅವರ ಭಾವಚಿತ್ರನ ಇಟ್ಟು ಅವರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಿ ಅವರ ಹೆಸರಿನಲ್ಲಿ ಗ್ರಂಥಾಲಯಗಳನ್ನ ಕಟ್ಟಿ ಅವರ ಹೆಸರಿನಲ್ಲಿ ಸಮಾನತೆಯ ಸಂಕೇತವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶನ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲೂ ಸಹಿತ ಅವರ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ. ಹಾಗಾಗಿ ಅವರು ಬರೀ ಭಾರತ ರತ್ನ ಅಲ್ಲ, ವಿಶ್ವರತ್ನ, ವಿಶ್ವರತ್ನ, ವಿಶ್ವಚೇತನ, ಮಹಾನ್ ಮಾನವತಾವಾದಿ, ಭಗವಾನ್ ಬುದ್ಧರ ಅನುಯಾಯಿ. ಅವರ ಜೀವನ ಒಂದು ಚರಿತ್ರೆ, ಅವರ ಜೀವನ ಒಂದು ಇತಿಹಾಸ. ಅವರು ಬಡವರ ದೀನ ದಲಿತರ ಸೂರ್ಯ. ನಾವೇನಿವತ್ತು ನೆಮ್ಮದಿಯಾಗಿ ಸಮಾಜದಲ್ಲಿ ಉಸಿರಾಡ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ, ವಿದ್ಯೆ ತಗೊಳ್ತಿದ್ದೀವಿ, ಏನು ಮಹಿಳೆಯರು ಎಲ್ರೂ ಪುರುಷರಿಗೆ ಸಮಾನವಾಗಿ ಮತದಾನ ಮಾಡ್ತಿದ್ದೀರಿ, ಅಂದರೆ ವೋಟ್ ಹಾಕ್ತಿದ್ದೀರಿ ಎಲೆಕ್ಷನ್ಸ್ ಬಂದಾಗ, ಮತ್ತೆ ಏನು ಕೆಲಸ ಕಾರ್ಯಗಳಲ್ಲಿ ಸಮಾನ ವೇತನ ಆಗಿರ್ಬೋದು, ಜೊತೆಗೆ ಸಮಾನ ಸಂಬಳ ಆಗಿರ್ಬೋದು, ಪ್ರತಿಯೊಂದನ್ನು ತಗೊಳ್ತಾ ಇದ್ದೀರಿ. ಇದೆಲ್ಲ ಅವರ ಹೋರಾಟದ ಫಲ. ಇವತ್ತು ನಾವು ಸುಖವಾಗಿದ್ದೇವೆ. ಆದರೂ ಸಹಿತ ಕೆಲವೊಂದು ಕಡೆ ಈ ಜಾತೀಯತೆ, ಅಸ್ಪೃಶ್ಯತೆ ಅನ್ನೋದು ಕೆಲವೊಂದು ಕಡೆ ಇರುತ್ತೆ. ದಯವಿಟ್ಟು ಯಾರೂ ಜಾತೀಯತೆನ ಪೋಷಿಸಬಾರ್ದು, ಬೆಳೆಸಬಾರ್ದು. ಅದು ಸಮಾಜಕ್ಕೆ ಒಂದು ಪಿಡುಗು. ನಾವೆಲ್ಲರೂ ಮನುಷ್ಯರೇ, ಎಲ್ಲರ ಮೈಯಲ್ಲೂ ರಕ್ತನೇ ಇರೋದು. ನಾವೆಲ್ಲ ಮನುಷ್ಯರೇ, ಇನ್ನೊಬ್ಬ ಮನುಷ್ಯರನ್ನ ಸಮಾನವಾಗಿ ನೋಡಬೇಕು. ನಾವೆಲ್ಲರೂ ಮನುಷ್ಯರೇ, ಇನ್ನೊಬ್ಬರಿಗೆ ಸಮಾನವಾದ ಅವಕಾಶಗಳನ್ನು ಮಾಡಿಕೊಡ್ಬೇಕು. ನಾವೇನು ಮಾಡ್ತಿದ್ದೀವಿ ಇವತ್ತಿನ ದಿನ? ಎಲ್ಲೋ ಒಂದು ಕಡೆ ಕುವೆಂಪುರವರು, ಕನ್ನಡದ ಪ್ರಮುಖ ಕವಿಗಳು, ಕುವೆಂಪು ಹೇಳ್ತಾರೆ, ಒಂದು ಮಗು ಹುಟ್ಟಬೇಕಾದ್ರೆ ವಿಶ್ವ ಮಾನವನಾಗಿ ಹುಟ್ಟುತ್ತಾನಂತೆ. ವಿಶ್ವ ಮಾನವ ಅಂತಂದ್ರೆ ಇಡೀ ಜಗತ್ತಿಗೆ ಸೇರಿದಂಥ ಮಾನವ. ನಾನು ತನ್ನದು ಅನ್ನೋದು ಇರಲ್ಲ, ಇಡೀ ಜಗತ್ತೇ ನಂದು ಅನ್ನೋ ಥರ ವಿಶ್ವ ಮಾನವನಾಗಿ ಹುಟ್ಟುತ್ತಾನೆ. ಬೆಳೀತಾ ಬೆಳೀತಾ ನಾನು, ನನ್ನ ಮನೆ, ನನ್ನ ತಂದೆ ತಾಯಿ, ನನ್ನ ಕುಟುಂಬ, ನನ್ನ ಜನಾಂಗ, ನನ್ನ ವರ್ಗ, ನನ್ನ ಧರ್ಮ ಅಂತೇಳಿ ಸಂಕುಚಿತ ಮನೋಭಾವನೆಯನ್ನು ಇಟ್ಕೊಂಡು ಸಂಕುಚಿತ ಮಾನವನಾಗ್ತಾ ಇದ್ದಾನೆ ಅಂತ. ದಯವಿಟ್ಟು ಆ ರೀತಿ ಯಾರು ಆಗಬಾರ್ದು. ವಿಶ್ವ ಮಾನವರಾಗಬೇಕು, ವಿಶ್ವ ಚೇತನರಾಗಬೇಕು. ನಮ್ಮ ಬದುಕು ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡುವಂತಿರಬೇಕು. ಜೊತೆಗೆ ಇಂಥ ಮಹಾನ್ ವ್ಯಕ್ತಿಗಳ ಜೀವನದ ಆದರ್ಶಗಳನ್ನ ನಮ್ಮ ಪ್ರತಿದಿನದ ಕೆಲಸ ಕಾರ್ಯಗಳಲ್ಲಿ ಅಳವಡಿಸ್ಕೊಳ್ಬೇಕು. ಜೊತೆಗೆ ನೀವು ಮಾಡುವಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡಬೇಕು. ನಿಮ್ಮ ಕೈಯಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕಾಗದಿದ್ರೂ ತೊಂದರೆ ಇಲ್ಲ, ಇನ್ನೊಬ್ಬರಿಗೆ ತೊಂದರೆ ಅಂತೂ ಮಾಡಬಾರ್ದು, ಇನ್ನೊಬ್ಬರಿಗೆ ಕೆಟ್ಟದಂತೂ ಬಯಸಬಾರ್ದು. ಜೀವನ ಇರೋದು ಒಂದೇ, ಎರಡೆರಡು ಜೀವನ ಇಲ್ಲ. ಹಾಗಾಗಿ ನಾವು ಬದುಕುವಂಥ ಜೀವನ ತುಂಬ ಅರ್ಥಪೂರ್ಣವಾಗಿರಬೇಕು. ಜೊತೆಗೆ ನೀವೇನು ಕಷ್ಟಪಡ್ತೀರಿ, ಬೆಳಿಗ್ಗೆ ಆದರೆ ಸಾಕು, ಬೆಮ್ಮಲ್ ನಗರ್ ಆಗಿರ್ಬೋದು, ಕೋರ್ಮಂಡಲ್ ಇರ್ಬೋದು, ಇರ್ಗಾಮ್ ಇರ್ಬೋದು, ಚಾಂಪಿಯನ್ ರಿಪ್ಸು ಇರ್ಬೋದು, ಮಾರಿಕ್ಪಮ್ ಇರ್ಬೋದು, ಎಲ್ಲ ಕಡೆನೂ ರೈಲ್ವೆ ಸ್ಟೇಷನ್ಸ್ ಇದ್ದಾವೆ. ಇಲ್ಲಿ ತುಂಬಾ ಬಡವರಿದ್ದಾರೆ, ತುಂಬಾ ಕಷ್ಟದಲ್ಲಿರೋರಿದ್ದಾರೆ. ಅವ್ರಿಗೆಲ್ರಿಗೂ ಇಲ್ಲಿನ ರೈಲ್ವೆ ವ್ಯವಸ್ಥೆಯಿಂದ ಟ್ರೈನ್ ವ್ಯವಸ್ಥೆ ಇದೆ. ಪಾಪ ಪ್ರತಿನಿತ್ಯ ಬೆಳಿಗ್ಗೆ 3:30ಯಿಂದ ಟ್ರೈನ್ ಸ್ಟಾರ್ಟ್ ಆಗುತ್ತೆ, ರಾತ್ರಿ 9:30 ಗಂಟೆ ತನಕ. ನಾವು ಪ್ರತಿದಿನ ಕರ್ತವ್ಯದ ಸಮಯದಲ್ಲಿ ನೋಡ್ತಾ ಇರ್ತೇವೆ, ತುಂಬಾ ಕಷ್ಟಪಟ್ಟು ಇಲ್ಲಿಂದ ಓಡೋಗಿ ಟ್ರೈನ್ ಇಟ್ಕೊಂಡು ಕೆಲಸ ಕಾರ್ಯ ಮಾಡಿಕೊಂಡು ಅಲ್ಲಿಂದ ಬಂದು ತಮ್ಮ ಜೀವನನ ಸಾಗಿಸ್ತಾ ಇರ್ತಾರೆ. ನಿಮ್ಮ ಕಷ್ಟ ನಿಮಗೆ ಕೊನೆ ಆಗಬೇಕು. ನಿಮ್ಮ ಕಷ್ಟ ನಿಮಗೆ ಕೊನೆ ಆಗಬೇಕು ಅಂತಂದ್ರೆ ನೀವು ವಿದ್ಯೆನ ದಾರೆ ಎರಿಬೇಕು. ಯಾರಿಗೆ?
ನಿಮ್ಮ ಮಕ್ಕಳಿಗೆ ವಿದ್ಯೆನ ದಾರೆ ಎರಿಬೇಕು. ನೀವು ಓದಿರ್ತೀರಿ, ಕೆಲವರು ಅನಿವಾರ್ಯ ಕಾರಣಗಳಿಂದ ಗೌರ್ಮೆಂಟ್ ಜಾಬ್ ಸಿಕ್ಕಿರೋದಿಲ್ಲ, ಪ್ರೈವೇಟ್ ಜಾಬ್ ಏನೋ ಮಾಡ್ಕೊಂಡು ಬದುಕ್ತಿರ್ತೀರಿ. ಆದರೆ ನಿಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಎಲ್ಲರೂ ಸರ್ಕಾರಿ ಅಧಿಕಾರಿಗಳಾಗಬೇಕು. ಅಧಿಕಾರಿಗಳಾಗಬೇಕು ಅಂತಂದ್ರೆ ಮೊದಲು ವಿದ್ಯೆ ಬೇಕು. ಈಗ ನೀವೇನು ನೋಡ್ತಿದ್ರಿ, ನಾನು ಇಟ್ಕೊಂಡಿರೋ ಗನ್ನು ಇದು ಪವರ್ಫುಲ್ ವೆಪನ್ ಅಲ್ಲ. ಎಜುಕೇಶನ್ ಮಾತ್ರನೇ ತುಂಬ ಪವರ್ಫುಲ್ ವೆಪನ್. ಎಜುಕೇಶನ್ ಇಂದ ಮಾತ್ರನೇ ಬದಲಾವಣೆ ಸಾಧ್ಯ. ಎಜುಕೇಶನ್ ಇಂದ ಮಾತ್ರನೇ ನಮ್ಮ ಜೀವನ ಒಳ್ಳೆ ರೀತಿ ಸಾಗಿಸ್ಬೋದು. ಎಜುಕೇಶನ್ ಇಂದ ಮಾತ್ರನೇ 4 ಜನ ನಿಮ್ಮನ್ನ ಸೊಸೈಟಿಯಲ್ಲಿ ಗುರುತಿಸ್ತಾರೆ. ಎಜುಕೇಶನ್ ಇದ್ರೆ ಮಾತ್ರನೇ 4 ಜನ ಸೊಸೈಟಿಯಲ್ಲಿ ನಿಮಗೆ ಗೌರವ ಕೊಡ್ತಾರೆ. ಎಜುಕೇಶನ್ ಇಲ್ಲ ಅಂತಂದ್ರೆ ನೀವೆಷ್ಟು ಕೋಟಿ ಓನರ್ ಆದರೂ ಸಹಿತ ನಿಮಗೆ ಬೆಲೆ ಇರೋದಿಲ್ಲ. ಒಂದು ವೇಳೆ ತಂದೆ ತಾಯಿ ಆಸ್ತಿ ಅಂತಸ್ತನ್ನ ಮಾಡಿಟ್ಟಿದ್ರೆ ಆ ಆಸ್ತಿ ಅಂತಸ್ತನ್ನ ಕಾಪಾಡ್ಕೊಳ್ಳೋಕ್ಕಾದ್ರೂ ನಿಮಗೆ ಎಜುಕೇಶನ್ ಬೇಕು. ಇಲ್ದಿದ್ರೆ ಏನ್ ಮಾಡ್ತಾರೆ, ಕೆಲವೊಬ್ರು ಆ ಆಸ್ತಿ ಅಂತಸ್ತನ್ನ ಕೂಡ ಲಪ್ಟಾಯಿಸುವಂತವ್ರು ಇರ್ತಾರೆ. ಅದಕ್ಕೆ ಹೇಳೋದು, ಈಗಾಗಲೇ ನಿಮ್ಮ ಮನೆಗಳಲ್ಲಿ ಅಧಿಕಾರಿಗಳಾಗಿ ಈ ಚಿಕ್ಕ ಮಕ್ಕಳು ಎಲ್ಲರೂ ಅಧಿಕಾರಿಗಳಾಗಿ ಹುಟ್ಟಿದ್ದಾರೆ. ಅವ್ರು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳಾಗಬೇಕು ಅಂತಂದ್ರೆ ಪೇರೆಂಟ್ಸ್ ಕರ್ತವ್ಯನೇ ತುಂಬಾನೇ ಇದೆ. ನಾನು ಸ್ಕೂಲ್ಗೆ ಹೋಗಲ್ಲ ಮಮ್ಮಿ ಅಂದ ತಕ್ಷಣ ಆಯ್ತು ಬಿಡಪ್ಪ, ನೀನು ನನ್ನ ಜೊತೆ ಕೆಲ್ಸಕ್ಕೆ ಮಾಡ್ತೀನಿ, ದಯವಿಟ್ಟು ಕರ್ಕೊಂಡು ಹೋಗ್ಬೇಡಿ. ನಿಮಗೆ ಬಂದಿರೋ ಕಷ್ಟ ಮಕ್ಕಳಿಗೆ ಬರಬಾರ್ದು. ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬರು ಬರೆದಿರುವಂತ ಸಂವಿಧಾನ ಏನಿದೆ ಅದು ನಿಮ್ಮೆಲ್ಲರಿಗೆ ಪವಿತ್ರವಾದ ಗ್ರಂಥ. ಏನ್ ಸಂವಿಧಾನ ಬರೆದಿದ್ದಾರೆ ಅದರ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ. ಅದರ ಅಡಿಯಲ್ಲಿ ನಮ್ಗೆಲ್ರಿಗೂ ಸಮಾನತೆ ಸಿಗ್ತಿದೆ. ಅದರ ಅಡಿಯಲ್ಲಿ ನಾವು ನಮ್ಮ ಹಕ್ಕುಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಅದರ ಅಡಿಯಲ್ಲಿ ನಾವು ಸಮಾಜದಲ್ಲಿ ಉಸಿರಾಡ್ತಾ ಇದ್ದೀವಿ, ಸಮಾಜದಲ್ಲಿ ಬದುಕಿದ್ದೇವೆ. ಹಾಗಾಗಿ ಆ ಸಂವಿಧಾನದ ಮಹತ್ವನ ನಿಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು. ಜೊತೆಗೆ ಅಂತ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯ ಪುಸ್ತಕಗಳನ್ನ ನಿಮ್ಮ ಮಕ್ಕಳಿಗೆ ಓದೋದಕ್ಕೆ ಕೊಡಬೇಕೇ ಹೊರತು ಮೊಬೈಲ್ ಫೋನ್ ಅಲ್ಲ. ಮೊಬೈಲ್ ಫೋನ್ ಕೊಡೋ ಬದಲು ಇಂಥ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯ ಒಂದು ಬುಕ್ನ ನಿಮ್ಮ ಮಕ್ಕಳ ಕೈಗೆ ಕೊಟ್ಟಾಗ ಅವ್ರ ಜೀವನದಲ್ಲಿ ಸೊಸೈಟಿಯಲ್ಲಿ ಸಮಾನತೆಯನ್ನ ತರೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಜೊತೆಗೆ ಅವರ ಜೀವನವನ್ನೇ ಮುಡುಪಾಗಿಟ್ಟು ಅವ್ರು ತುಂಬಾನೇ ಕಷ್ಟಪಟ್ಟು ಇವತ್ತು ಎಲ್ಲ ವರ್ಗದ, ಬರೀ ಅವರು ಒಂದು ಧರ್ಮ ಒಂದು ಜಾತಿಗೆ ಮಾತ್ರ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಮೊದಲನೇದಾಗಿ ಅದೆಲ್ಲ ನಾವು ತಿಳ್ಕೋಬೇಕು. ಅವರು ಎಲ್ಲ ಧರ್ಮದ, ಎಲ್ಲ ಜನಾಂಗದ, ಎಲ್ಲ ವರ್ಗದ ಜನರಿಗೂ ಸಹಿತ ಅನುಕೂಲನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನ ಭಾರತ ರತ್ನ, ವಿಶ್ವರತ್ನ ಅಂತ ಹೇಳಿ ಕರಿತೀವಿ. ಅವರ ಜೀವನ ನಾನು ಹೇಳ್ದಂಗೆ ಹುಟ್ಟು ದರಿದ್ರ ಇರ್ಬೋದು, ನಮ್ಮ ಸಾವು ಚರಿತ್ರೆ ಆಗ್ಬೇಕು. ಚರಿತ್ರೆ ಆಗ್ಬೇಕು ಅಂತಂದ್ರೆ ನಾವು ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕು. ನಾವು ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕು ಅಂತಂದ್ರೆ ಮೊದಲಿಗೆ ನಮ್ಗೆ ವಿದ್ಯೆ ಬೇಕೇ ಬೇಕು. ವಿದ್ಯೆ ಇಲ್ಲ ಅಂತಂದ್ರೆ ಏನಿದ್ರು ವೇಸ್ಟ್. ಹಾಗಾಗಿ ಜೀವನದಲ್ಲಿ ನಾವು ಬಡವರಾಗಿ ಹುಟ್ಟಿದ್ದೀವಿ, ಬಡವನಾಗಿ ಸಾಯ್ತೀನಿ ಅಂತಂದ್ರೆ ಅದು ನನ್ನ ತಪ್ಪು. ಬಡವರಾಗಿ ಸಾಯೋದಕ್ಕೆ ಯಾರೂ ರೆಡಿ ಇರಬಾರ್ದು, ರೆಡಿ ಇರ್ಲು ಕೂಡುದು. ಹಾಗಾಗಿ ನಮ್ಮ ಬಡತನ, ನಮ್ಮ ದರಿದ್ರ, ನಮ್ಮ ಕಷ್ಟ ಇವೆಲ್ಲ ನಮಗೆ ಕೊನೆ ಆಗ್ಬೇಕು ಹೊರತು ನಮ್ಮ ಮಕ್ಕಳಿಗೆ ನೆಕ್ಸ್ಟ್ ನಾವು ಅದನ್ನ ಕೊಡಬಾರ್ದು. ದಯವಿಟ್ಟು ಇಲ್ಲಿ ಬಂದಿರುವಂತ ಎಲ್ಲ ಹಿರಿಯರಿಗೆ, ತಂದೆ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ನಾನು ಹೇಳೋದೊಂದೇ, ನಮ್ಮ ತಂದೆ ತಾಯಿ ನಮ್ಮನ್ನ ಓದಿಸಿರೋದಕ್ಕೆ ನಾವು ಇವತ್ತು ಅಧಿಕಾರಿಯಾಗಿ ಇಲ್ಲಿ ತನಕ ಬಂದಿದ್ದೀವಿ. ನಿಮ್ಗೊಂದು 4 ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲ ಅಂತಂದಿದ್ರೆ ನಾನ್ಯಾರೋ ನೀವ್ಯಾರೋ. ಹಾಗಾಗಿ ಪ್ರತಿಯೊಬ್ಬ ತಂದೆ ತಾಯಿ ಜವಾಬ್ದಾರಿ ತುಂಬಾನೇ ಇದೆ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡಿಸಿ. ಅದಕ್ಕಿಂತಲೂ ದೊಡ್ಡ ಆಸ್ತಿ ಇನ್ನೊಂದಿಲ್ಲ. ನೀವೇನ್ ಕಷ್ಟದಲ್ಲಿ ಇರ್ತೀರಾ, ನೀವು ಒಳ್ಳೆ ಎಜುಕೇಶನ್ ಕೊಟ್ಟಾಗ ಒಳ್ಳೆ ಆಫೀಸರ್ ಆಗಿ ಬಂದು ನೀವು ಬಯಸದೇ ಇರುವಷ್ಟು ಆಸ್ತಿ ಅಂತಸ್ತ ನಿಮ್ಮ ಕಾಲಡಿಯಲ್ಲಿ ತಂದು ನಿಲ್ಲಿಸ್ತಾರೆ. ಆದ್ರೆ ನೀವು ಮಕ್ಕಳಿಗೋಸ್ಕರ ಆಸ್ತಿ ಅಂತಸ್ತನ್ನ ಮಾಡಕ್ ಹೋಗ್ಬೇಡಿ. ಅವ್ರಿಗೆ ಒಳ್ಳೆ ವಿದ್ಯೆನ ದಾರೆ ಎರೀರಿ, ಅದೇ ನೀವು ಕೊಡೋ ಒಳ್ಳೆ ಆಸ್ತಿ ಅವ್ರಿಗೆ. ಈಗಾಗಲೇ ತುಂಬಾ ಲೇಟ್ ಆಗಿದೆ. ಮಕ್ಕಳು ತುಂಬಾನೇ ಖುಷಿಯಾಗಿದ್ದಾರೆ.
ಅವರಿಗೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದದ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ರಾಜ್ಯ ಸಂಚಾಲಕರು, ಎಲ್ಲ ಪದಾಧಿಕಾರಿಗಳು ಸಹಿತ ಇಂತಹ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನ ಇನ್ನೂ ಜಾಸ್ತಿ ಮಾಡಿ ಈ ರೀತಿ ಮಹಾನುಭಾವರ ಜೀವನ ಚರಿತ್ರೆನ, ಆತ್ಮಚರಿತ್ರೆಗಳನ್ನ, ಅವರ ಪಟ್ಟಿರುವ ಕಷ್ಟಗಳ ಒಂದು ಸಣ್ಣ ಸಣ್ಣ ತುಣುಕುಗಳನ್ನ ನಿಮ್ಮ ಮುಂದೆ ಇಟ್ಟು ಅವ್ರನ್ನ ಆದರ್ಶವಾಗಿ ನೀವೆಲ್ಲ ಅಳವಡಿಸ್ಕೊಂಡು ಮುಂದಿನ ಜೀವನದಲ್ಲಿ ಎಲ್ಲರೂ ಸಮಾನತೆಯಿಂದ ಬದುಕಿ ಅಂತೇಳಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.